ಪ್ರಿಯ ವೀಕ್ಷಕರಿಗೆ ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಕಾಲಜ್ಞಾನ. ಈ ಕಾಲಜ್ಞಾನವನ್ನು ಕೆಲವರು ನಂಬುತ್ತಾರೆ, ಹಲವರು ನಂಬೋದಿಲ್ಲ. ದಿನ ಬೆಳಿಗ್ಗೆ ಎದ್ರೆ ಟಿವಿಲಿ ಭವಿಷ್ಯ, ಪಂಚಾಂಗ, ನಿಮ್ಮ ಭವಿಷ್ಯವನ್ನು ರಾಶಿ ನೋಡಿ ಹೇಳ್ತೀವಿ ಅನ್ನೋರೇ ಜಾಸ್ತಿ. ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ಈ ಕಾಲಜ್ಞಾನನೇ ಬೇರೆ. ಈ ಕಾಲಜ್ಞಾನದಲ್ಲಿ ಆಯಾಯ ವರ್ಷಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಬರೆಯಲಾಗಿದೆಯಂತೆ. ಈಗ ನಡೆಯುತ್ತಿರೋ ಅನೇಕ ವಿಷಯಗಳು ಈ ಗ್ರಂಥದಲ್ಲಿ ಇರುವುದೇ ಆಗಿದೆಯಂತೆ. ಹಾಗಾದರೆ ಈ ಕಾಲಜ್ಞಾನ ಅನ್ನೋದು ಅಷ್ಟು ಸತ್ಯನಾ? ಅದನ್ನು ಯಾರು, ಎಲ್ಲಿ, ಹೇಗೆ ಬರೆದ್ರು, ಅದು ಈಗ ಎಲ್ಲಿದೆ ಅನ್ನೋ ರೋಚಕ ಸಂಗತಿಗಳನ್ನು ನಾವಿಲ್ಲಿ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನು ಮರಿಬೇಡಿ. ಈ ಕಾಲಜ್ಞಾನ ಗ್ರಂಥ ಹುಟ್ಟಿದ್ದು ತೆಲುಗು ರಾಜ್ಯದಲ್ಲಿ. ಅಲ್ಲಿ ಒಬ್ಬ ಮಹಾನ್ ಪುರುಷ ಯೋಗಿ ಹುಟ್ಟುತ್ತಾರೆ. ಅವರು ಪುಣ್ಯ ಕ್ಷೇತ್ರಗಳ ಯಾತ್ರೆ ಮಾಡಬೇಕು ಅಂದುಕೊಂಡು ಆಯಾಯ ಕ್ಷೇತ್ರಗಳನ್ನು ಸುತ್ತುತ್ತಾರೆ. ಈ ಮಹಾನ್ ಪವಾಡ ಪುರುಷನನ್ನ ಜನರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅಂತ ಕರೀತಾರೆ. ಯಾತ್ರೆಗೆಂದು ಹೊರಟ ಸ್ವಾಮಿಗಳು ಬನಗಾನಪಲ್ಲೆ ಅನ್ನೋ ಪ್ರದೇಶವನ್ನು ಸೇರಿಕೊಳ್ತಾರೆ. ಹಗಲೆಲ್ಲ ಪ್ರಯಾಣ ಮಾಡಿ ಬಿಸಿಲಿನಲ್ಲಿ ಅತ್ಯಂತ ಬಳಲಿದ್ದರಿಂದ ವಿಶ್ರಾಂತಿ ಮಾಡಬೇಕೆಂದೆನಿಸುತ್ತೆ. ಎಲ್ಲಿಯೂ ಅಂತಹ ಸ್ಥಳ ಸಿಗದೇ ಇರೋ ಕಾರಣ ಒಂದು ಮನೆಯನ್ನು ನೋಡಿ ಮನೆಯ ಹೊರಾಂಗಣದ ಕಟ್ಟೆಯ ಮೇಲೆ ಮಲಗಿಬಿಡ್ತಾರೆ. ಅದು ಗರಿಮಿರೆಡ್ಡಿ ಅಚ್ಚಮಾಂಬಳ ಮನೆ. ರಾತ್ರಿ ಕಳೆದು ಬೆಳಗ್ಗೆಯಾಗುತ್ತೆ. ಅಚ್ಚಮ್ಮ ಮನೆಯ ಒಳಗಿನಿಂದ ಹೊರಕ್ಕೆ ಬರುತ್ತಾಳೆ. ತನ್ನ ಮನೆಯ ಕಟ್ಟೆಯ ಮೇಲೆ ಮಲಗಿದ್ದ ಸ್ವಾಮಿಯನ್ನ ಕಂಡು ವಿಚಾರಿಸುತ್ತಾಳೆ. ಆತನ ವಿವರಗಳನ್ನು ಕೇಳುತ್ತಾಳೆ. ಅದಕ್ಕೆ ಉತ್ತರವಾಗಿ ಬ್ರಹ್ಮೇಂದ್ರ ಸ್ವಾಮಿಯು, ನಾನು ಜೀವನ ಸಾಗಿಸಲು ಬಂದಿದ್ದೇನೆ, ತನಗೆ ಯಾವುದಾದರೂ ಕೆಲಸವನ್ನು ಕೊಡಿಸು ಎಂದು ಬೇಡಿಕೊಳ್ಳುತ್ತಾರೆ. ಅದಕ್ಕೆ ಅಚ್ಚಮ್ಮ, ನನ್ನ ಹತ್ತಿರವಿರುವ ಪಶುಗಳನ್ನು ನೋಡಿಕೊ ಎಂದು ಹೇಳುತ್ತಾಳೆ. ಹಾಗೆ ಪಶುಗಳ ಕಾವಲುಗಾರನಾಗಿ ಮಾರ್ಪಟ್ಟ ವೀರಬ್ರಹ್ಮೇಂದ್ರ ಸ್ವಾಮಿಯವರು ದಿನನಿತ್ಯವೂ ರವ್ವಲ ಬೆಟ್ಟದ ಮೇಲೆ ಪಶುಗಳನ್ನು ಕರೆದುಕೊಂಡು ಹೋಗುತ್ತಿರುತ್ತಾರೆ. ಆ ಪ್ರದೇಶವು ಅತ್ಯಂತ ಪ್ರಶಾಂತವಾಗಿ ಇದ್ದ ಕಾರಣವಾಗಿ ಅಲ್ಲಿಯೇ ಕಾಲಜ್ಞಾನವನ್ನು ಬರೆಯಬೇಕು ಎಂದು ನಿಶ್ಚಯಿಸಿಕೊಳ್ಳುತ್ತಾರೆ. ತನ್ನಿಷ್ಟಕ್ಕೆ ತಾನು ಕಾಲಜ್ಞಾನವನ್ನು ಬರೆದುಕೊಂಡು ಕೂತರೆ ಪಶುಗಳ ಸಂಗತಿ ಏನು ಎಂದು ಗ್ರಹಿಸಿದ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವುಗಳನ್ನು ಒಂದು ಮೈದಾನದಲ್ಲಿ ಬಿಟ್ಟು ಅವುಗಳ ಸುತ್ತ ಒಂದು ಗೆರೆಯನ್ನ ಹಾಕುತ್ತಾರೆ. ಆ ಗೆರೆಯನ್ನ ದಾಟದೆ ಗೋವುಗಳು ಮೇಯುತ್ತಿರುತ್ತವೆ. ಒಂದು ದಿನ ಇದನ್ನೆಲ್ಲ ನೋಡಿದ ಕೆಲವರು ಅಚ್ಚಮ್ಮಳ ಹತ್ತಿರ ಹೋಗಿ, ಆತ ದನಗಳನ್ನು ಪೋಷಿಸುತ್ತಿಲ್ಲ, ಗುಹೆಗೆ ಹೋಗಿ ನಿದ್ದೆ ಮಾಡುತ್ತಾನೆ ಎಂದು ಚಾಡಿ ಹೇಳುತ್ತಾರೆ. ಆಗ ಅಚ್ಚಮ್ಮ ಬೆಟ್ಟದ ಮೇಲೆ ಹೋಗಿ ನೋಡಿದರೆ ಪಶುಗಳು ಏಕಾಗ್ರತೆಯಿಂದ ಗೆರೆಗಳನ್ನು ದಾಟದೆ ತಮ್ಮ ಪಾಡಿಗೆ ತಾವು ಮೇಯುತ್ತಿರುತ್ತವೆ. ಅಚ್ಚಮ್ಮ ಗುಹೆಗೆ ಹೋಗಿ ನೋಡಿ ದಿಗ್ಭ್ರಾಂತಳಾಗುತ್ತಾಳೆ. ಅಲ್ಲಿ ವೀರಬ್ರಹ್ಮೇಂದ್ರ ಯೋಗಿಗಳು ಧ್ಯಾನ ಮುದ್ರೆಯಲ್ಲಿ ಕೂತು ತಾಳೆ ಗರಿಗಳ ಮೇಲೆ ಕಾಲಜ್ಞಾನವನ್ನು ಬರೆಯುತ್ತಾ ಕಾಣಿಸಿಕೊಳ್ಳುತ್ತಾರೆ. ಅದನ್ನು ಕಂಡ ಆಕೆಯು, ಎಂತಹ ಜ್ಞಾನಿಯ ಕೈಲಿ ಎಂತಹ ಕೆಲಸವನ್ನು ಮಾಡಿಸಿಕೊಂಡೆ, ಇಷ್ಟು ಸೇವೆಗಳನ್ನು ಮಾಡಿಸಿಕೊಂಡಿದ್ದು ತ್ರಿಕಾಲಜ್ಞಾನಿಯ ಕೈಯಲ್ಲಿಯೇ ಎಂದು ನೊಂದುಕೊಳ್ಳುತ್ತಾಳೆ. ಯೋಗಿ ಹತ್ತಿರ ಹೋಗಿ ತನ್ನನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತಾಳೆ. ತನಗೆ ಜ್ಞಾನದ ಬೋಧನೆಯನ್ನ ಮಾಡು ಎಂದು ಬೇಡಿಕೊಳ್ಳುತ್ತಾಳೆ. ಅವಳನ್ನು ಕ್ಷಮಿಸಿದ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನದ ಬಗ್ಗೆ ಒಮ್ಮೆಯೂ ಕೂಡ ಹೇಳೋದಿಲ್ಲ. ಅನೇಕ ಸಂದರ್ಭದಲ್ಲಿಯೂ ಕೂಡ ಬೇರೆ ಯಾವುದೇ ವ್ಯಕ್ತಿಗಳಿಗೂ ತಿಳಿಸೋದಿಲ್ಲ. ಆಮೇಲೆ ಅಚ್ಚಮ್ಮಳಿಗೆ ತಾವಾಗಿಯೇ ಬೋಧಿಸುತ್ತಾರೆ. ಅಚ್ಚಮ್ಮಳ ಮನೆಯ ಹತ್ತಿರ ತಾಳೆ ಗರಿಗಳನ್ನು ಬಚ್ಚಿಡುತ್ತಾರೆ. ವೀರಬ್ರಹ್ಮೇಂದ್ರ ಯತಿಗಳು ಮತ್ತೆ ದೇಶ ಪರ್ಯಟನೆ ಮಾಡಿ ತನ್ನ ಗುಹೆಯಿಂದ ಶ್ರೀಶೈಲ, ಮಹಾನಂದಿ, ಯಾಗಂಟಿ ಸ್ಥಳಗಳಿಗೆ ಭೇಟಿ ಕೊಡುತ್ತಾರೆ. ಕೆಲವೊಮ್ಮೆ ಯಾರ ಕಣ್ಣಿಗೂ ಬೀಳದೆ ಅಜ್ಞಾತವಾಗಿ ಕೂಡ ಸುತ್ತುತ್ತಾರೆ. ಕಾಲಜ್ಞಾನ ಅಂದರೆ ಕಾಲಕಾಲಕ್ಕೆ ಏನೇನು ಸಂಭವಿಸುತ್ತದೆ ಅನ್ನುವುದನ್ನು ಮೊದಲೇ ನಿರ್ಧರಿಸುವುದು. ಅಂತಹ ಜ್ಞಾನ ಮುಂದಾಲೋಚನೆ ಅವರಿಗಿತ್ತು. ಅದರಲ್ಲಿ ಬರೆದ ಪ್ರತಿಯೊಂದು ಕೂಡ ಸತ್ಯವೇ ಆಗಿದೆ, ಆಗುತ್ತಲೇ ಇದೆ. ಕೆಲವು ಮಾತ್ರ ಆ ಸ್ಥಳದಲ್ಲಿ ಸಿಕ್ಕಿವೆ. ಆದರೆ ಅದೆಷ್ಟೋ ತಾಳೆಗರಿಗಳ ವಿಷಯಗಳು ಇನ್ನೂ ಸಿಕ್ಕಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಜಗತ್ತಿನ ಘನಘೋರ ದುರಂತಗಳು, ಯುದ್ಧಗಳು, ಸಾವು ನೋವುಗಳು, ಕಾಯಿಲೆಗಳು, ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ಮೊದಲೇ ಗೋಚರಿಸುತ್ತಿದ್ದವಂತೆ. ಅವರನ್ನ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವೆಂದು ಕರೆಯೋದುಂಟು. ಇವತ್ತು ಕೆಲವರು ಕಾಲಜ್ಞಾನದ ವಿಷಯಗಳನ್ನು ಓದಿ ಭವಿಷ್ಯ ಹೇಳುತ್ತೇವೆಂದು ಹೇಳುತ್ತಾರೆ. ಅಂತಹ ಸ್ಫೋಟಕ ಭವಿಷ್ಯಗಳ ಮೂಲ ಈ ಕಾಲಜ್ಞಾನ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.